ಪಾಕಿಸ್ತಾನವನ್ನು ಭೂಪಟದಿಂದಲೇ ಮುಕ್ತಗೊಳಿಸಬೇಕು. ಪಹಲ್ಗಾಮ್ ದಾಳಿ ಹಿನ್ನೆಲೆ ಪಾಕ್ ವಿರುದ್ಧ ಕೈ ಶಾಸಕ ರಾಜು ಕಾಗೆ ಗುಡುಗಿದ್ದಾರೆ. ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಸುಮಾರು 27 ಜನರು ಅಸುನೀಗಿದ್ದು, ಇಂದು ಭಾರತೀಯರ ಕೆಂಗಣಿಗೆ ಗುರಿಯಾಗಿದೆ. ಪಾಕಿಸ್ತಾನ ಮೇಲಿಂದ ಮೇಲೆ ಭಾರತೀಯರ ಸಹನೆಯನ್ನ ಪರೀಕ್ಷಿಸುತ್ತಿದೆ. ಅವರ ಈ ದುಷ್ಕೃತ್ಯಕ್ಕೆ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸುತ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ರಾಜತಾಂತ್ರಿಕ ನಿಲುವುಗಳಿಂದಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಮನುಷ್ಯರನ್ನ ಕೊಲ್ಲುವುದು ಇಷ್ಟು ಸರಿ, ಆದ್ರಿಂದ ನಾವೆಲ್ಲ ಭಾರತೀಯರು ಒಟ್ಟಾಗಿ ಇರಬೇಕು. ಇದರಲ್ಲಿ ರಾಜಕೀಯ ಮಾಡಬಾರದು. ಅವಶ್ಯಕತೆ ಬಿದ್ದಲ್ಲಿ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗಬೇಕು ಎಂದರು. ಈ ಉಗ್ರರ ಕಾಶ್ಮೀರದಲ್ಲಿ ನಡೆದಂಥ ದಾಳಿಯನ್ನು ಅದು ವೈಯಕ್ತಿಕವಾಗಿ ನನ್ನ ಅನಿಸಿಕೆಯ ನಾನು ಖಂಡಿಸ್ತೀನಿ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನು ಎಲ್ಲರನ್ನೂ ಶೂಟ್ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮನಸ್ಥಿತಿ. ಮುಂದೆ ಪಾಕಿಸ್ತಾನದವರಿಗೆ ದೇಶಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ನಾವು ನಮ್ಮ ಸರ್ಕಾರ ವತಿಯಿಂದ. ಇದೇ ಥರ ನಿಮ್ಮ ದಾಳಿಗಳನ್ನು ಮುಂದುವರೆದಿದ್ದಾದರೆ ನಾವು ಯುದ್ಧಕ್ಕೂ ಸಿದ್ಧರಿದ್ದೀವಿ. ಯುದ್ಧ ಮಾಡಿ ಅವರೆಲ್ಲ ಶರಣಾಗತ ಮಾಡಿ ಆ ಪಾಕಿಸ್ತಾನ ದೇಶನೇ ಇರಲಿಲ್ಲ ಅನ್ನೋದಂತೂ ನಮ್ಮ ಸೈನಿಕರು ನಮ್ಮ ಭಾರತ ದೇಶವರು ಮಾಡುವಂಥ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ವಿಚಾರ. ಇದು ಯಾರೇ ಇರಲಿ ದುಷ್ಕರ್ಮಿಗಳು ಈ ಕೃತ್ಯಗಳನ್ನು ಭಾಳ ಹೀನಾಯವಾದ ನಾನುವಾಗಿ ಖಂಡಿಸ್ತೀನಿ. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಭಾರತ ದೇಶ ಇರಲಿ ಇಡೀ ಜಗತ್ತಿನಲ್ಲಿ ಎಲ್ಲರೂ ಬದುಕುವ ಹಕ್ಕಿದೆ. ಎಲ್ಲರೂ ಬದುಕಿ ತಮ್ಮ ಜೀವನವನ್ನು ಸಾಧನೆ ಮಾಡುವಂಥ ಹಕ್ಕು ಎಲ್ಲ ಮನುಷ್ಯರಿಗಿದೆ. ನಾವೆಲ್ಲ ಒಬ್ಬ ಮನುಷ್ಯನನ್ನು ಕೊಲ್ಲೋದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ. ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಎಂದು ಹೇಳಿದ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ದೇಶದಲ್ಲಿ ಸುದ್ದಿಯಾಗಿತ್ತು. ಅವರ ಈ ಮಾತಿನಿಂದ ಸಾಕಷ್ಟು ಭಾರತೀಯರು ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ರು. ಇದನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ನಾನು ಹಾಗೆ ಹೇಳಿಲ್ಲ ಎಂದು ಯೂ-ಟರ್ನ್ ಹೊಡೆದಿದ್ರು. ಇದೇ ವಿಚಾರಕ್ಕೆ ಕೈ ಶಾಸಕ ರಾಜು ಕಾಗೆ ಮಾತನಾಡಿದ್ದು, ಅದು ಸಿಎಂ ಟಂಗ್ ಸ್ಲಿಪ್ನಿಂದ ಆದ ಮಾತು. ಇದನ್ನು ಯಾರೂ ತಿರುಚುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಭಾರತೀಯರು. ಉಗ್ರರ ಹಠಾತ್ತದಲ್ಲಿ ಮಾಡಿದ 27 ಜನ ಭಾರತೀಯರು ನಮ್ಮವರೇ. ನಮ್ಮ ಕುಟುಂಬದ ಸದಸ್ಯರಿಗೆ ಈ ರೀತಿ ಗೆದ್ದರೆ ಯಾರೂ ಸಹಿಸುತ್ತಿರಲಿಲ್ಲ. ಸಿಎಂ ಕೂಡ ಭಾರತೀಯರೇ. ಅವರು ಬಾಯಿ ತಪ್ಪಿ ಆದ ಮಾತಿನಿಂದ ಎಲ್ಲ ಅವಾಂತರಗಳಾಗಿವೆ. ಅದನ್ನ ಚರಿಸುವ ಅವಶ್ಯಕತೆ ಇಲ್ಲ ಎಂದರು. ವಿಜಯ್ ಮಾಂತೇಶ್ ಅರಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ.